ರಾಜ್ಯದ ಮಹಿಳೆಯರು ಯಾರು ಗೃಹಲಕ್ಷ್ಮಿ ಯೋಜನೆಯ ಅಡಿ ಲಾಭವನ್ನು ಪಡೆಯುತ್ತಿದ್ದಾರೋ ಅವರು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವಾಗ ಸ್ಕ್ರೀನ್ ಎದುರುಗಡೆ ಬರುತ್ತಾರೆ, ಯಾವಾಗ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತನಾಡುತ್ತಾರೆ ಎಂಬುದಾಗಿ ಕಾಯುತ್ತಿದ್ದಾರೆ. ಈ ಹಿಂದೆ ಹಲವು ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೀಡಿಯಾ ಎದುರುಗಡೆ ಬಂದು ಗೃಹಲಕ್ಷ್ಮಿ ಕಂತಿನ ಹಣ ಯಾವಾಗ ಬರುತ್ತದೆ ಎಂಬ ಮಾಹಿತಿ ಕೊಡುತ್ತಾರೆ. ಈ ಹಿಂದೆ ಅವರು ಮೀಡಿಯಾಗಳ ಜೊತೆಗೆ ಮಾತನಾಡುವಾಗ ವರಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರ ಗೃಹಲಕ್ಷ್ಮಿ ಕಂತಿನ ಹಣ ಬರುತ್ತದೆ. ಈ ಹಿಂದೆ ಮೀಡಿಯಾಗಳ ಜೊತೆಗೆ ಅವರು ಮಾತನಾಡಿ ವರಲಕ್ಷ್ಮಿ ಹಬ್ಬಕ್ಕೆ 21ನೆಯ ಕಂತಿನ ಹಣ ಬಿಡುಗಡೆ ಮಾಡುತ್ತೇವೆ ಎಂದರು. ಅದರಂತೆಯೇ ವರಲಕ್ಷ್ಮಿ ಹಬ್ಬದಂದು ಮಹಿಳೆಯರ ಖಾತೆಗೆ 21ನೆಯ ಕಂತಿನ ಹಣ ಜಮಾ ಆಗಿತ್ತು. ಆದ ನಂತರ ಅವರು 22 ಹಾಗೂ 23ನೆಯ ಕಂತಿನ ಹಣ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬರಲಿದೆ ಎಂಬ ಮಾತನಾಡಿದರು. ಆದರೆ ಗೌರಿ ಗಣೇಶ ಹಬ್ಬ ಕಳೆದು ಹೋದರೂ ಕೂಡ ಇದುವರೆಗೂ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯ 22 ಹಾಗೂ 23ನೆಯ ಕಂತಿನ ಹಣ ಇಲ್ಲಿಯವರೆಗೆ ಜಮೆ ಆಗಿಲ್ಲ. ಇದೀಗ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ರವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಗೃಹಲಕ್ಷ್ಮಿ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಈಗ ಒಟ್ಟಾರೆ ಮಹಿಳೆಯರ ಖಾತೆಗೆ 22, 23 ಹಾಗೂ 24ನೆಯ ಕಂತಿನ ಹಣ ಬರಬೇಕು. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ರವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಈ 3 ಕಂತಿನ ಹಣ ಒಟ್ಟಿಗೆ ಬರುವುದಿಲ್ಲ. ದಸರಾ ಹಬ್ಬದ ಸಮಯದಲ್ಲಿ 22 ಹಾಗೂ 23ನೆಯ ಕಂತಿನ ಹಣ ಬಿಡುಗಡೆ ಮಾಡುತ್ತೇವೆ. ಒಟ್ಟಾರೆ 4,000 ರೂಪಾಯಿಯನ್ನ ಮಹಿಳೆಯರ ಖಾತೆಗೆ ನೀಡುತ್ತೇವೆ. ಇನ್ನುಳಿದ 24ನೆಯ ಕಂತಿನ ಹಣ ದೀಪಾವಳಿ ಸಂದರ್ಭದಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಮಾಹಿತಿ ಕೊಟ್ಟಿದ್ದಾರೆ. ಇದಾದ ನಂತರ ಮತ್ತೆ ಅವರು ಇಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಇದರ ಕುರಿತಂತೆ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ಅಧಿಕೃತ ಅಪ್ಡೇಟ್ಗಾಗಿ ರಾಜ್ಯದ ಮಹಿಳೆಯರು ಕಾಯುತ್ತಿದ್ದಾರೆ.